ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ವಿಶ್ವದ ಬಲಿಷ್ಠ ರಾಷ್ಟ್ರ ಅಮೆರಿಕದ ಒಳಗೂ ಉಗ್ರ ದಾಳಿಯಾಗಿದೆ. ಈಗ ಅದು ಸಾಮಾನ್ಯ ಸ್ಥಳದಲ್ಲ, ಇಡೀ ಅಮೆರಿಕದಲ್ಲಿ ಅತಿ ಹೆಚ್ಚು ಭದ್ರತೆ ಇರೋ ರಾಜಧಾನಿ ವಾಷಿಂಗ್ಟನ್ ಡಿಸಿನಲ್ಲಿ ವೈಟ್ ಹೌಸ್ ಪಕ್ಕದಲ್ಲೇ ಆಗಿದೆ. ವೈಟ್ ಹೌಸ್ ಸುತ್ತಲಿನ ಭದ್ರತೆಗೆ ಅಂತ ನಿಯೋಜಿಸಲಾಗಿದ್ದ ನ್ಯಾಷನಲ್ ಗಾರ್ಡ್ಸ್ ಮೇಲೆ ಉಗ್ರ ಗುಂಡು ಹಾರಿಸಿದ್ದಾನೆ. ಪರಿಣಾಮ ಇಬ್ಬರು ನ್ಯಾಷನಲ್ ಗಾರ್ಡ್ಸ್ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ಹಾಕಲಾಗಿದೆ. ಅವರೀಗ ಕ್ರಿಟಿಕಲ್ ಕಂಡೀಷನ್ ನಲ್ಲಿದ್ದಾರೆ. ಘಟನೆ ವೇಳೆ ದಾಳಿಕೋರನ ಮೇಲೂ ಕೂಡ ಉಳಿದ ನ್ಯಾಷನಲ್ ಗಾರ್ಡ್ಸ್ ಫೈರ್ ಮಾಡಿದ್ದಾರೆ. ದಾಳಿಕೋರನನ್ನು 29 ವರ್ಷದ ರೆಹಮಾನುಲ್ಲಾ ಲಖನ್ವಾಲ್ ಅಂತ ಗುರುತಿಸಲಾಗಿದೆ. ಈತ ಅಫ್ಘಾನ್ ನಾಗರಿಕ ಅಂತ ಹೇಳಲಾಗ್ತಿದೆ. ಈ ದಾಳಿ ನಡೆಯುವಾಗ ವೈಟ್ ಹೌಸ್ ಪಕ್ಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ನಲ್ಲಿ ಇರಲಿಲ್ಲ. ಮೊದಲಿಗೆ ಅವರು ಫ್ಲೋರಿಡಾದ ಪಾಮ್ ಬೀಚ್ನಲ್ಲಿರೋ ತಮ್ಮ ಮಾರಲಾಗೋ ರೆಸಾರ್ಟ್ನಲ್ಲಿ ಇದ್ರು ಅಂತ ಅಮೆರಿಕ ಹೇಳಿದೆ. ಇನ್ನು ವೈಟ್ ಹೌಸ್ ಪಕ್ಕದಲ್ಲಾಗಿರೋ ಘಟನೆಗೆ ಟ್ರಂಪ್ ಕಿಡಿಕಾರಿದ್ದಾರೆ. ಇದು ಉಗ್ರ ಕೃತ್ಯ ಮತ್ತು ಮಾನವೀಯತೆ ವಿರುದ್ಧದ ಅಪರಾಧ, ಇಡೀ ದೇಶದ ಮೇಲೆ ಮಾಡಿರೋ ದಾಳಿ ಅಂತ ಹೇಳಿದ್ದಾರೆ. ಹಾಗೆ ಸಿಕ್ಕ ಮಾಹಿತಿ ಪ್ರಕಾರ ಕಸ್ಟಡಿಯಲ್ಲಿರೋ ಉಗ್ರ ಅಫ್ಘಾನಿಸ್ತಾನದಿಂದ ನಮ್ಮ ದೇಶಕ್ಕೆ ಪ್ರವೇಶ ಮಾಡಿದ್ದಾನೆ. ಈತ ಈ ಹಿಂದೆ ಬೈಡೆನ್ ಆಡಳಿತದ ವೇಳೆ 2021 ಸೆಪ್ಟೆಂಬರ್ನಲ್ಲಿ ಇಲ್ಲಿಗೆ ನುಗ್ಗಿದ್ದ. ಇಂಥವ್ರು ನಮ್ಮ ಆಡಳಿತ ಬಿಡೋದಿಲ್ಲ. ಬೈಡೆನ್ ಆಡಳಿತ ವೇಳೆ ಅಫ್ಘಾನ್ನಿಂದ ಬಂದ ಪ್ರತಿಯೊಬ್ಬ ಏಲಿಯನ್ ಅನ್ನ ಹಿಡಿದು ಚೆಕ್ ಮಾಡ್ತೀವಿ. ಅಂತ ಏಲಿಯನ್ಗಳನ್ನ ನಮ್ಮ ದೇಶಕ್ಕೆ ಬೆನಿಫಿಟ್ ಆಗದೆ ಇರೋರನ್ನ ಹೊರಗೆ ಹಾಕೋಕೆ ಎಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ನಮ್ಮ ದೇಶವನ್ನ ಪ್ರೀತಿ ಮಾಡೋಕೆ ಆಗದೆ ಇರೋರು ಇಲ್ಲಿರೋಕೆ ಅರ್ಹರೇ ಅಲ್ಲ ಅಂತ ಟ್ರಂಪ್ ಆರ್ಭಟಿಸಿದ್ದಾರೆ. ಅಲ್ಲದೆ ನಮ್ಮ ನ್ಯಾಷನಲ್ ಗಾರ್ಡ್ಸ್ ಮೇಲೆ ಗುಂಡಿನ ದಾಳಿ ಮಾಡಿದ ಈ ಪ್ರಾಣಿಯನ್ನ ಸುಮ್ಮನೆ ಬಿಡಲ್ಲ, ತಕ್ಕ ಬೆಲೆಯನ್ನ ತೆರಲೇಬೇಕು. ತಮ್ಮ ಗ್ರೇಟ್ ನ್ಯಾಷನಲ್ ಗಾರ್ಡ್ಗಳಿಗೆ, ಸೇನೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ದೇವರು ಒಳ್ಳೇದು ಮಾಡಲಿ. ಇವರೆಲ್ಲ ನಿಜವಾಗ್ಲೂ ಅದ್ಭುತ ವ್ಯಕ್ತಿಗಳು ನ್ಯಾಷನಲ್ ಗಾರ್ಡ್ಸ್ನವರು. ನಿಮ್ಮೊಂದಿಗೆ ನಾನಿದ್ದೀನ್ರಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಟ್ರಂಪ್. ಜೊತೆಗೆ ದಾಳಿ ಬೆನ್ನಲ್ಲೇ ವಾಷಿಂಗ್ಟನ್ನಲ್ಲಿ ಹೆಚ್ಚುವರಿಯಾಗಿ 500ಕ್ಕೂ ಅಧಿಕ ನ್ಯಾಷನಲ್ ಗಾರ್ಡ್ಗಳನ್ನು ನಿಯೋಜಿಸೋಕೆ ಟ್ರಂಪ್ ಆದೇಶ ಹೊರಡಿಸಿದ್ದಾರೆ. ಅತ್ತ FBI ಮುಖ್ಯಸ್ಥ ಕಾಶ್ ಪಟೇಲ್ ರಿಯಾಕ್ಟ್ ಮಾಡಿದ್ದಾರೆ. ವಾಷಿಂಗ್ಟನ್ನಲ್ಲಿ ಆಗಿರೋ ಘಟನೆ ಬಗ್ಗೆ FBI ತನಿಖೆ ನಡೆಸ್ತಾ ಇದೆ. ದಯವಿಟ್ಟು ಗಂಭೀರವಾಗಿ ಗಾಯಗೊಂಡಿರೋ ನಮ್ಮ ನ್ಯಾಷನಲ್ ಗಾರ್ಡ್ಸ್ಗೋಸ್ಕರ ಪ್ರಾರ್ಥನೆ ಮಾಡಿ. ನಾವು ಈ ಘಟನೆ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಮಾಜಿ ಅಧ್ಯಕ್ಷ ಜೋ ಬೈಡೆನ್ ಘಟನೆಯನ್ನ ಖಂಡಿಸಿದ್ದಾರೆ. ಈ ದಾಳಿಯಿಂದ ನನ್ನ ಹೃದಯ ಒಡೆದು ಹೋಯಿತು. ಯಾವುದೇ ರೀತಿ ಹಿಂಸಾಚಾರವನ್ನು ನಾವು ಸಹಿಸುವುದಿಲ್ಲ. ಇದರ ವಿರುದ್ಧ ನಾವೆಲ್ಲರೂ ಒಟ್ಟಾಗಿ ನಿಲ್ಲಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಘಟನೆ ಬೆನ್ನಲ್ಲೇ ವೈಟ್ ಹೌಸ್ನಲ್ಲಿ ಲಾಕ್ಡೌನ್ ಹೇರಲಾಗಿದೆ. ಅನಿರ್ದಿಷ್ಟ ಅವಧಿಗೆ ಅಫ್ಘಾನ್ ನಾಗರಿಕರ ಇಮಿಗ್ರೇಷನ್ ರಿಕ್ವೆಸ್ಟ್ ಅನ್ನ ಸ್ಟಾಪ್ ಮಾಡಲಾಗಿದೆ. ಇನ್ನು ಅಮೆರಿಕದಲ್ಲಿ ವಲಸಿಗರ ದಾಳಿಗಳು ಹೆಚ್ಚಾಗ್ತಿದ್ದ ಹಾಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಮಿತ್ರ ರಾಷ್ಟ್ರಗಳಲ್ಲಿರೋ US ಎಂಬಸಿಗಳಿಗೆ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ವಲಸೆಯನ್ನ ತಡೆಯೋಕೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ. ಒಂದು ದೇಶದಿಂದ ಮತ್ತೊಂದು ರಾಷ್ಟ್ರಕ್ಕೆ ಜನರು ವಲಸೆ ಹೋಗೋದ್ರಿಂದ ಸುರಕ್ಷತೆಗೆ ಅಪಾಯ ಆಗುತ್ತೆ ಅಂತ ಹೇಳಿ ಅಲ್ಲಿನ ಸರ್ಕಾರಗಳ ಮೇಲೆ ಪ್ರೆಷರ್ ಹಾಕಿ ಅಂತ ಹೇಳಿದ್ದಾರೆ. ಯುರೋಪ್, ಕೆನಡಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ರಾಷ್ಟ್ರಗಳ ರಾಯಭಾರ ಕಚೇರಿಗಳಿಗೆ ರುಬಿಯೋ ಈ ಆದೇಶವನ್ನ ಹೊರಡಿಸಿದ್ದಾರೆ. ನೀವೆಲ್ಲ ಬಾಯಿಗೆ ಬಂದಂಗೆ ವಲಸಿಗರನ್ನ ಒಳಗೆ ಬಿಡ್ಕೊಳ್ತಾ ಇದೀರಲ್ಲ, ನೋಡ್ರಿ ಸ್ವಲ್ಪ ಇಲ್ಲಿ ಹುಷಾರ್ರಿ ಅಂತ ಹೇಳೋಕೆ ಈಗ ಪ್ಲಾನ್ ಮಾಡಿರಂಗೆ ಕಾಣಿಸ್ತಾ ಇದೆ ಟ್ರಂಪ್ ಆಡಳಿತ. ನಾವು ಬಿಡ್ಕೊಳ್ಳಲ್ಲ, ನೀವು ಬಿಡ್ಕೊಳ್ಬೇಡಿ ಅಂತ ಹೇಳಿ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಇನ್ನು ಅಮೆರಿಕದ ಟ್ರಂಪ್ ಸರ್ಕಾರ ಅಕ್ರಮ ವಲಸಿಗರ ವಿರುದ್ಧ ಯಾವ ಲೆವೆಲ್ಗೆ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಈ ಸುದ್ದಿ ನೋಡಿ. ವೈಟ್ ಹೌಸ್ನ ಪ್ರೆಸ್ ಸೆಕ್ರೆಟರಿ, ಟ್ರಂಪ್ರ ಬಲವಾದ ಸಮರ್ಥಕಿ ಕೆರೋಲಿನ್ ಲೆವಿಟ್ ಇವರ ಸೋದರಳಿಯನ ತಾಯಿಯನ್ನ ಇಮಿಗ್ರೇಷನ್ ಅಥಾರಿಟೀಸ್ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಅಮೆರಿಕದಿಂದ ಗಡಿಪಾರು ಮಾಡೋ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಅದನ್ನ ಟ್ರಂಪ್ ಸರ್ಕಾರ ಕೂಡ ಕನ್ಫರ್ಮ್ ಮಾಡಿದೆ. ಇವರು ಬ್ರೆಜಿಲ್ ಮೂಲದವರು. ಟೂರಿಸ್ಟ್ ವೀಸಾ ಮೂಲಕ ಅಮೆರಿಕಾಗೆ ಹಾರಿದ್ರು. ಆದರೆ ವೀಸಾ ನಿಯಮದಂತೆ 1999 ಜೂನ್ನಲ್ಲಿ ವಾಪಸ್ ಹೋಗೇ ಇಲ್ಲ, ಅಮೆರಿಕದಲ್ಲೇ ಉಳ್ಕೊಂಡ್ಬಿಟ್ರು. ಹೀಗಾಗಿ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಿ ಅಂತ ಟ್ರಂಪ್ ಆದೇಶ ಕೊಟ್ಟಿದ್ರಿಂದ ಅಧಿಕಾರಿಗಳು ಇವ್ರನ್ನ ಕೂಡ ಹಿಡಿದು ಹಾಕಿದ್ದಾರೆ. ಈಗ ಏನು ಸ್ನೇಹಿತರೆ, ಹಾಂಗ್ಕಾಂಗ್ನಲ್ಲಿ ಭೀಕರ ಅಗ್ನಿ ದುರಂತ ಉಂಟಾಗಿ ಬಹುಮಹಡಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳು ಹೊತ್ತಿ ಉರಿದಿರೋ ಬಗ್ಗೆ ನಿಮಗೆ ಫುಲ್ ನ್ಯೂಸ್ನಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ವಲ್ಲ ಈ ಹಿಂದೆ. ಇದೀಗ ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 55ಕ್ಕೆ ಏರಿಕೆಯಾಗಿದೆ. ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳೇ ಭಸ್ಮ. 300ಕ್ಕಿಂತ ಅಧಿಕ ಜನರು ನಾಪತ್ತೆಯಾಗಿದ್ದಾರೆ. 50ಕ್ಕಿಂತ ಅಧಿಕ ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದರಲ್ಲೂ ಕೂಡ ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ. ಕಳೆದ 3 ದಶಕಗಳಲ್ಲಿ ಹಾಂಗ್ಕಾಂಗ್ ಕಂಡಂತ ಅತಿದೊಡ್ಡ ಅಗ್ನಿ ದುರಂತ. ಒಟ್ಟು 7 ಕಟ್ಟಡಗಳಿಗೆ ಬೆಂಕಿ ಹತ್ಕೊಂಡಿತ್ತು. ಆ ವಿಡಿಯೋಗಳು ಕೂಡ ಭೀಕರವಾಗಿವೆ. 140ಕ್ಕಿಂತ ಅಧಿಕ ಅಗ್ನಿಶಾಮಕ ವಾಹನಗಳು ಟ್ರೈ ಮಾಡಿದ್ರು ಕೂಡ ಬೆಂಕಿ ನಿಲ್ತಾನೆ ಇರಲಿಲ್ಲ. ಬೆಂಕಿ ನಂದಿಸುವ ವೇಳೆ ಕೂಡ ಓರ್ವ ಅಗ್ನಿಶಾಮಕ ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಕಟ್ಟಡದ ಒಳಭಾಗದಲ್ಲಿ ಬೆಂಕಿ ಸಿಕ್ಕಾಪಟ್ಟೆ ಧಗಧಗಿಸಿದೆ. 60 ಆಂಬ್ಯುಲೆನ್ಸ್ ಗಳನ್ನ ಯೂಸ್ ಮಾಡಲಾಗಿದೆ. 900 ಜನರನ್ನ ಶಿಫ್ಟ್ ಮಾಡಲಾಗಿದೆ. ಬೆಂಕಿ ಹತ್ಕೊಳ್ಳೋಕೆ ಕಾರಣ ಅಸ್ಪಷ್ಟ. 3 ಶಂಕಿತರನ್ನ ಬಂಧಿಸಲಾಗಿದೆ. ಇವರೇನಾರು ಮಾಡಿರ್ಬೋದಾ ಅಥವಾ ಆಕ್ಸಿಡೆಂಟ್ ಅಲ್ಲ, ತನಿಖೆ ನಡೀತಾ ಇದೆ. ಇನ್ನು ಸ್ನೇಹಿತರೆ, 300-400 ಜನ ನಾಪತ್ತೆಯಾಗಿದ್ದಾರೆ. ಅವರು ಸುಟ್ಟೆ ಹೋಗಿದಾರಾ? ಆ ಸಾಧ್ಯತೆ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಸಂತಾಪ ಸೂಚಿಸಿದ್ದಾರೆ ಇದಕ್ಕೆ. ಈ ಘಟನೆಗೆ ಇಡೀ ಜಗತ್ತು ಸಂತಾಪ ಸೂಚಿಸ್ತಾ ಇದೆ. ಇನ್ನು ಇಮ್ರಾನ್ ಖಾನ್ ರನ್ನ ಜೈಲಲ್ಲೇ ಮುಗಿಸಲಾಗಿದೆ ಅನ್ನೋ ವದಂತಿ ಹರಿದಾಡ್ತಿದೆಯಲ್ಲ, ಇದಕ್ಕೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಇನ್ನೂ ಅವರ ಇರುವಿಕೆಯನ್ನ ಅಧಿಕಾರಿಗಳು ಸಾಬೀತು ಮಾಡಿಲ್ಲ. ಬಾಯಲ್ಲಿ ಹೇಳ್ತಿದ್ದಾರೆ ಏನೂ ಆಗಿಲ್ಲ ರೀ, ಆರಾಮಾಗಿದಾರ್ರಿ ಅಂತ ಹೇಳಿ. ಇವ್ರನ್ನ ಕೂಡ ಹಾಕಿರೋ ಅಡಿಯಾಲ ಜೈಲ್ ಅಧಿಕಾರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ. ಆದ್ರೆ ಅವರನ್ನ ಅದರ ಜೀವಂತ ಇರೋ ವಿಡಿಯೋ ತೋರಿಸಿಲ್ಲ ಅಥವಾ ಅವರ ಫ್ಯಾಮಿಲಿಗೆ ಭೇಟಿ ಆಗಕ್ ಬಿಟ್ಟಿಲ್ಲ. ಯಾರಾದ್ರೂ ಅವ್ರ ಫ್ಯಾಮಿಲಿಯವ್ರ ಒಳಗೆ ಹೋಗಿ
ಜೀವಂತ ಇದ್ದಾರೆ ಅಂತ ಹೊರಗೆ ಬಂದು ಹೇಳ್ಬೋದಲ್ವಾ? ಅದನ್ನು ಕೂಡ ಮಾಡಿಸ್ತಾ ಇಲ್ಲ. ಇಷ್ಟು ಗಲಾಟೆ ಆಗ್ತಿದ್ರು ಕೂಡ ಅದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಬದಲಿಗೆ ಆರಾಮಾಗಿದ್ದಾರೆ, 5 ಸ್ಟಾರ್ ಊಟ ಕೊಡ್ತಾ ಇದೀವಿ, ಮೆಡಿಕಲ್ ಚೆಕಪ್ ಕೂಡ ಮಾಡ್ತಾ ಇದೀವಿ, ಗಟ್ಟಿಮುಟ್ಟಾಗಿದ್ದಾರೆ, ಜೈಲಿಗೆ ಹಾಕಿಲ್ಲ, ಇಲ್ಲೇ ಇದ್ದಾರೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅಷ್ಟೇ, ಅದಕ್ಕೆ ಅವರು ಸೌಂಡ್ ಮಾಡ್ತಿಲ್ಲ ಅಷ್ಟೇ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ಈಗ ಚೀನಾ ಮೇಲಿನ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡೋಕೆ ದಿಟ್ಟ ಹೆಜ್ಜೆ ಇಟ್ಟಿದೆ. ರೇರ್ ಅರ್ತ್ ಮ್ಯಾಗ್ನೆಟ್ಸ್ ವಿಚಾರವಾಗಿ ಕೇಂದ್ರ ಕ್ಯಾಬಿನೆಟ್ ದೊಡ್ಡ ನಿರ್ಧಾರ ತಗೊಂಡಿದೆ. ದೇಶದಲ್ಲಿ ಸುಮಾರು 7,280 ಕೋಟಿ ರೂಪಾಯಿ ಮೌಲ್ಯದ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ಗೆ ಅನುಮೋದನೆ ಕೊಟ್ಟಿದೆ. ವಿದೇಶಗಳಿಂದ ಆಮದನ್ನ ಕಮ್ಮಿ ಮಾಡಿಕೊಳ್ಳೋಕೆ, ಅದರಲ್ಲೂ ಕೂಡ ರೇರ್ ಅರ್ತ್ ಮೂಲಕ ಟ್ರಂಪ್ಗೂ ಆಟ ಆಡಿಸಿದ ಚೀನಾ ಮೇಲಿನ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡೋಕೆ ಸರ್ಕಾರ ಈ ಹೆಜ್ಜೆ ಇಟ್ಟಿದೆ. ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಡಿಫೆನ್ಸ್ ಮತ್ತು ಸ್ಪೇಸ್ ಅಪ್ಲಿಕೇಶನ್ಗಳಲ್ಲಿ ಬಳಸೋ ಈ ಕ್ರಿಟಿಕಲ್ ಪರ್ಮನೆಂಟ್ ಮ್ಯಾಗ್ನೆಟ್ಗಳಿಗಾಗಿ ಡೊಮೆಸ್ಟಿಕ್ ಇಕೋಸಿಸ್ಟಮ್ ಅನ್ನ ಬಿಲ್ಡ್ ಮಾಡೋ ಗುರಿಯನ್ನ ಹೊಂದಲಾಗಿದೆ. ಇದಕ್ಕಾಗಿ 5 ವರ್ಷಗಳವರೆಗೆ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ REPM ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಗಳಿಗೆ ಸುಮಾರು 6,450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇಲ್ಸ್ ಲಿಂಕ್ಡ್ ಇನ್ಸೆಂಟಿವ್ ಕೊಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಕಂಪನಿಗಳು ಹೇಗೆ ಪರ್ಫಾರ್ಮ್ ಮಾಡ್ತವೆ ಅದರ ಆಧಾರದ ಮೇಲೆ ಇನ್ಸೆಂಟಿವ್ ಕೊಡಲಾಗುತ್ತೆ. ಈ ಯೋಜನೆಯಿಂದ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 6,000 ಟನ್ನಷ್ಟು ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಉತ್ಪಾದಿಸೋ ಟಾರ್ಗೆಟ್ ಹಾಕೊಳ್ಳಲಾಗಿದೆ. ಇದರಿಂದಾಗಿ ಗ್ಲೋಬಲ್ REPM ಮಾರ್ಕೆಟ್ನಲ್ಲಿ ಭಾರತ ಕೂಡ ಇಂಪಾರ್ಟೆಂಟ್ ಪ್ಲೇಯರ್ ಆಗಬಹುದು ಅನ್ನೋ ಮಹದಾಸೆ ಇದೆ. ಸ್ನೇಹಿತರೆ, REPM ಅನ್ನೋದು ಪರ್ಮನೆಂಟ್ ಮ್ಯಾಗ್ನೆಟ್ಗಳ ಟೈಪ್ನಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಲೆಕ್ಟ್ರಾನಿಕ್ಸ್, ಏರೋಸ್ಪೇಸ್, ಡಿಫೆನ್ಸ್, ರಿನ್ಯೂವಬಲ್ ಎನರ್ಜಿ, ಎಲೆಕ್ಟ್ರಿಕ್ ವಾಹನಗಳಲ್ಲಿ ತುಂಬಾ ಮುಖ್ಯ. ಹೀಗಾಗಿ ಈ ಯೋಜನೆಯಲ್ಲಿ ಅಪರೂಪದ ಭೂಮಿಯ ಆಕ್ಸೈಡ್ಗಳನ್ನು ಲೋಹಗಳನ್ನು ಮಿಶ್ರಲೋಹಗಳನ್ನಾಗಿ ಹಾಗೂ ಕೊನೆಗೆ ಆ ಮಿಶ್ರಲೋಹಗಳನ್ನು ಸಿದ್ಧಪಡಿಸಿದ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಆಗಿ ಕನ್ವರ್ಟ್ ಮಾಡೋ ಪ್ರಾಸೆಸ್ ಇದರಲ್ಲಿರುತ್ತೆ. ತುಂಬ ಕಾಂಪ್ಲೆಕ್ಸ್ ಪ್ರೊಸೀಜರ್. ನಮ್ಮ ಹತ್ರ ಅದನ್ನು ಅಚೀವ್ ಮಾಡೋಕ್ಕೆ ಆಗಿಲ್ಲ, ಅಥವಾ ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ, ಎಕೋಸಿಸ್ಟಮೇ ಬಿಲ್ಡ್ ಮಾಡ್ಕೊಂಡಿಲ್ಲ. ಚೀನಾ ಮೇಲೆ ಡಿಪೆಂಡ್ ಆಗಿದ್ದೇವೆ. ಇನ್ನು ಪ್ರತಿ ವರ್ಷ ಸುಮಾರು 6,000 ಟನ್ಗಳಷ್ಟು ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಉತ್ಪಾದಿಸೋ ಗುರಿಯನ್ನ ಹಾಕೊಳ್ಳಲಾಗಿದೆ. ಅದರಲ್ಲಿ ಜಾಗತಿಕ ಸ್ಪರ್ಧಾತ್ಮಕ ಬಿಡ್ಡಿಂಗ್ ನಡೆಸಿ ಅದರಲ್ಲಿ ಆಯ್ಕೆಯಾದ 5 ಕಂಪನಿಗಳಿಗೆ ತಲಾ 1,200 ಮೆಟ್ರಿಕ್ ಟನ್ ರೇರ್ ಅರ್ತ್ ಉತ್ಪಾದಿಸೋಕೆ ಅವಕಾಶ ಕೊಡಲಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಂದ್ರೆ ತಾನು ಕೂಡ ರೇರ್ ಅರ್ತ್ ಪ್ರೊಡ್ಯೂಸ್ ಮಾಡೋಕೆ ಭಾರತ ಈಗ ಕೈ ಹಾಕಿದೆ. ಜಾಗತಿಕ ಕಂಪನಿಗಳನ್ನ ತನ್ನತ್ತ ಸೆಳೆಯೋಕೆ ಹೆಜ್ಜೆ ಇಡ್ತಾ ಇದೆ. ಇದರ ಮೂಲಕ ಜಾಗತಿಕ ರೇರ್ ಅರ್ತ್ನಲ್ಲಿ 90% ಕಂಟ್ರೋಲ್ ಹೊಂದಿರೋ ಚೀನಾಗೆ ಭಾರತ ಪ್ರತಿಸ್ಪರ್ಧಿಯಾಗಿ ಅಟ್ಲೀಸ್ಟ್ ತನಗೆ ಬೇಕಾಗಿರೋದಷ್ಟು ಮಾಡಿಕೊಂಡು ಒಂಚೂರಾದರೂ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡೋಕೆ ಪ್ರಯತ್ನ ಪಡಬೇಕು ಅಂತ ಹೆಜ್ಜೆ ಇಟ್ಟಿದೆ. ಇನ್ನು ಪಾಕಿಸ್ತಾನದ ಖೈಬಾ ಪಖ್ತೂನ್ಖ್ವಾದಲ್ಲಿ ಮತ್ತೊಂದು ಉಗ್ರ ದಾಳಿಯಾಗಿದೆ. ಅಲ್ಲಿರೋ ಪೊಲೀಸ್ ಚೆಕ್ ಪೋಸ್ಟ್ನಲ್ಲಿ ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ. ಪರಿಣಾಮ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ 3 ಪೊಲೀಸರು ದಾಳಿಗೆ ಬಲಿಯಾಗಿದ್ದಾರೆ. ಖೈಬಾ ಪಖ್ತೂನ್ಖ್ವಾದ ಹಂಗು ಜಿಲ್ಲೆಯಲ್ಲಿರೋ ಖಾಜಿ ತಲಾಬ್ ಪೊಲೀಸ್ ಚೆಕ್ ಪೋಸ್ಟ್ನಲ್ಲಿ ಈ ಘಟನೆಯಾಗಿದೆ. ಹತ್ತಿರದ ಪರ್ವತ ಪ್ರದೇಶದಿಂದ ಉಗ್ರರು ಗುಂಡಿನ ದಾಳಿ ನಡೆಸಿದ್ದು ತಕ್ಷಣ ಸ್ಥಳೀಯ ಪೊಲೀಸರು ಪ್ರತಿದಾಳಿ ಮಾಡಿದ್ದಾರೆ. ಇದರಿಂದ ಕೆಲ ಕಾಲ ಗುಂಡಿನ ಚಕಮಕಿಯಾಯಿತು. ಇದರಲ್ಲಿ 3 ಪೊಲೀಸ್ ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಸದ್ಯ ಘಟನಾ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಈ ದಾಳಿಯನ್ನ ಖೈಬರ್ ಪಖ್ತೂನ್ಖ್ವಾ ಸಿಎಂ ಸೊಹೇಲ್ ಅಫ್ರಿದಿ ಖಂಡಿಸಿದ್ದಾರೆ. ಹಾಗೆ ಈ ದಾಳಿ ಹಿಂದಿರೋರನ್ನ ಸುಮ್ಮನೆ ಬಿಡೋದಿಲ್ಲ, ಶಿಕ್ಷೆ ಕೊಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅಲ್ಪಸಂಖ್ಯಾತ ಬಿಳಿ ರೈತರಿಗೆ ಕಿರುಕುಳ ಕೊಡಲಾಗ್ತಿದೆ ಸೌತ್ ಆಫ್ರಿಕಾದಲ್ಲಿ ಅಂತ ಟ್ರಂಪ್ ಮತ್ತೆ ಸೌತ್ ಆಫ್ರಿಕಾ ವಿರುದ್ಧ ಗುಡುಗಿದ್ದಾರೆ. ಅಲ್ಲದೆ ಮುಂದಿನ ವರ್ಷ ಅಮೆರಿಕದಲ್ಲಿ ನಡೆಯಲಿರೋ G20 ಶೃಂಗಸಭೆಗೆ ಸೌತ್ ಆಫ್ರಿಕಾವನ್ನ ಇನ್ವೈಟೇ ಮಾಡಲ್ಲ ಅಂತ ಹೇಳಿದ್ದಾರೆ. ಈ ವರ್ಷ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ G20 ಶೃಂಗಸಭೆಯಲ್ಲಿ ಅಮೆರಿಕ ಪ್ರತಿನಿಧಿಗಳನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ. ಹೀಗಾಗಿ ಅಮೆರಿಕ ದಕ್ಷಿಣ ಆಫ್ರಿಕಾಗೆ ಕೊಡ್ತಾ ಇದ್ದ ಎಲ್ಲ ಸಬ್ಸಿಡಿ ಮತ್ತು ಎಲ್ಲ ಪೇಮೆಂಟ್ಸ್ ಅನ್ನ ಸ್ಟಾಪ್ ಮಾಡ್ತೀವಿ, ಅವರ ಯೋಜನೆಗಳಿಗೆ ಕೊಡ್ತಾ ಇದ್ದ ಹಣಕಾಸು ನೆರವನ್ನ ಕೂಡ ಬಂದ್ ಮಾಡ್ತೀವಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪಶ್ಚಿಮ ಆಫ್ರಿಕನ್ ರಾಷ್ಟ್ರ ಗಿನಿ ಬಿಸಾವುನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಅಲ್ಲಿನ ಸೇನೆ ಅಧಿಕಾರವನ್ನು ತನ್ನ ಕಂಟ್ರೋಲಿಗೆ ತಗೊಂಡಿದೆ. ಅಲ್ಲಿ ನಡೆದ ಚುನಾವಣೆಯ ಫಲಿತಾಂಶ ಪ್ರಕಟಗೊಳ್ಳೋಕೆ 1 ದಿನ ಇರುವಾಗಲೇ ಸೇನೆ ಸರ್ಕಾರವನ್ನು ತಮ್ಮ ಕಂಟ್ರೋಲಿಗೆ ತಗೊಂಡಿದ್ದೀವಿ ಅಂತ ಘೋಷಿಸಿಬಿಟ್ಟಿದ್ದಾರೆ. ಗಿನಿ ಬಿಸಾವುದ ಅಧ್ಯಕ್ಷ ಒಮರೋ ಸಿಸಕೋ ಎಂಬೋಲೋ ಅವರನ್ನ ಪದಚ್ಯುತಗೊಳಿಸಿದ ಸೇನೆ ಕರ್ಫ್ಯೂ ಜಾರಿ ಮಾಡಿದೆ. ದೇಶದ ಗಡಿಯನ್ನ ಸೀಲ್ ಮಾಡಿದೆ. ಅಂದಹಾಗೆ ಈ ಸಲದ ಚುನಾವಣೆ ತೀವ್ರ ವಿವಾದ ಮತ್ತು ಭಾರಿ ಪೈಪೋಟಿಯಿಂದ ಕೂಡಿತ್ತು. ಹಾಲಿ ಅಧ್ಯಕ್ಷ ಒಮರೋ ಎಂಬಲೋ ಮತ್ತು ಮಾಜಿ ಅಧ್ಯಕ್ಷ ಫರ್ನಾಂಡೋ ಡಯಾಸ್ ಪಾರ್ಟಿಗಳ ನಡುವೆ ತೀವ್ರ ಸಂಘರ್ಷ ಏರ್ಪಟ್ಟಿತ್ತು. ಫಲಿತಾಂಶ ಪ್ರಕಟಗೊಳ್ಳುವ ಮುಂಚೆನೆ ಚುನಾವಣಾ ಆಯೋಗದ ಪ್ರಧಾನ ಕಚೇರಿ ಮತ್ತು ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ಬಳಿ ಗುಂಡಿನ ದಾಳಿಗಳು ನಡೆದಿದ್ವು. ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಸೇನೆ ಅಧಿಕಾರವನ್ನು ತನ್ನ ಕಂಟ್ರೋಲಿಗೆ ತಗೊಂಡಿದೆ. ಕೆಲ ರಾಜಕಾರಣಿಗಳು ಮತ್ತು ವಿದೇಶಿ ಮಾದಕ ವಸ್ತು ಗುಂಪುಗಳು ಚುನಾವಣಾ ಫಲಿತಾಂಶವನ್ನು ಮ್ಯಾನಿಪ್ಯುಲೇಟ್ ಮಾಡಿ ದೇಶವನ್ನ ಅಸ್ಥಿರಗೊಳಿಸೋಕೆ ಟ್ರೈ ಮಾಡ್ತಾ ಇದ್ವು. ಇದರಿಂದ ಸರ್ಕಾರವನ್ನ ನಮ್ಮ ಹಿಡಿತಕ್ಕೆ ನಾವು ತಗೊಂಡ್ವಿ ಅಂತ ಸೇನೆ ವಕ್ತಾರ ಮಾಹಿತಿ ಕೊಟ್ಟಿದ್ದಾರೆ. ಆ ರೀತಿ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಇಡೀ ನಾರ್ತ್ ಆಫ್ರಿಕಾದ ರಾಷ್ಟ್ರಗಳು ಒಂದೊಂದಾಗಿ ಅಲ್ಲಿನ ಸೇನೆಗಳ ಕೈಗೆ ಹೋಗ್ತಿರೋ ಟ್ರೆಂಡ್ ಕಂಟಿನ್ಯೂ ಆಗಿದೆ.
ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಅಮೆರಿಕ ಮಾಡಿದ್ದ ಪೀಸ್ ಪ್ಲಾನ್ ಪ್ರಪೋಸಲ್ ಅನ್ನ ರಷ್ಯಾ ಈಗ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಈ ಯುದ್ಧ ನಿಲ್ಲಿಸೋಕೆ ಅಮೆರಿಕ ಮಾಡಿರೋ ಪ್ಲಾನ್ ಅನ್ನ ನೋಡಿದ್ದೀವಿ. ಇದರಲ್ಲಿ ಕೆಲ ಪಾಸಿಟಿವ್ ಅಂಶಗಳಿರೋದನ್ನ ಕೂಡ ನಾವು ಗಮನಿಸಿದ್ದೀವಿ. ಆದರೆ ಇನ್ನು ಕೆಲ ಅಂಶಗಳನ್ನು ಅದಕ್ಕೆ ಸೇರಿಸೋ ಅವಶ್ಯಕತೆ ಇದೆ. ಇನ್ನಷ್ಟು ರಷ್ಯಾ ಪರವಾಗಿ ಮಾಡೋ ಅವಶ್ಯಕತೆ ಇದೆ. ರಷ್ಯಾ ಇದ್ರ ಬಗ್ಗೆ ಇನ್ನು ಯಾರ ಜೊತೆಗೂ ಚರ್ಚೆ ಮಾಡಿಲ್ಲ, ನಾವೊಂದಷ್ಟು ವಿಚಾರಗಳನ್ನ ಸೇರಿಸೋಕೆ ಯೋಚನೆ ಮಾಡಿದ್ದೀವಿ ಅಷ್ಟೇ ಅಂತ ಕ್ರೆಮ್ಲಿನ್ ಹೇಳಿಕೆ ಕೊಟ್ಟಿದೆ. ಪುಟಿನ್ರ ಅರಮನೆ ಇನ್ನೊಂದು ಕಡೆ ಇದೇ ಯುಕ್ರೇನ್ ಸಂಘರ್ಷ ಕೊನೆಗೊಳಿಸೋ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಆಪ್ತ ಸಲಹೆಗಾರರ ನಡುವೆ ಅಕ್ಟೋಬರ್ 14ನೇ ತಾರೀಕು ಸಂಭಾಷಣೆಯಾಗಿತ್ತು. ಅದರಲ್ಲಿ ಟ್ರಂಪ್ರ ಆಪ್ತ ಸ್ಟೀವ್ ವಿಟ್ಕಾಫ್ ಪುಟಿನ್ರ ವಿದೇಶಾಂಗ ನೀತಿಯ ಸಲಹೆಗಾರ ಯೂರಿ ಉಷ್ಕೋವ್ಗೆ ಯುಕ್ರೇನ್ ಪೀಸ್ ಪ್ಲಾನ್ ಅನ್ನ ಟ್ರಂಪ್ ಮುಂದೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಬಗ್ಗೆ ಸಲಹೆ ಕೊಟ್ಟರು. ಟ್ರಂಪ್ಗೆ ಸಿಟ್ಟು ಬರದೇ ಇರೋ ಹಾಗೆ ಈ ತರ ಹೇಳಿ ಅಂತ ವಿಟ್ಕಾಫ್ ರಷ್ಯಾಗೆ ಹೇಳಿದ್ರಂತೆ. ಹೀಗಂತ ಅಮೆರಿಕದ ಬ್ಲೂಮ್ಬರ್ಗ್ ನ್ಯೂಸ್ ಆ ಸಂಭಾಷಣೆಯನ್ನ ಪ್ರಸಾರ ಮಾಡಿತ್ತು. ಹೀಗಾಗಿ ಇಷ್ಟು ಇಂಪಾರ್ಟೆಂಟ್ ಮಾತುಕತೆ ಹೇಗೆ ಲೀಕ್ ಆಗೋಕೆ ಸಾಧ್ಯ ಅಂತ ರಷ್ಯಾ ಆಕ್ರೋಶ ಹೊರಹಾಕಿದೆ. ಯುಕ್ರೇನ್ನ ಶಾಂತಿ ಮಾತುಕತೆಯನ್ನ ದುರ್ಬಲಗೊಳಿಸೋ ಪ್ಲಾನ್ ಇದೆ, ಒಂಥರ ಹೈಬ್ರಿಡ್ ವಾರ್ಫೇರ್ ಇದ್ದ ಹಾಗೆ ಅಂತ ರಷ್ಯಾ ಅಸಮಾಧಾನ ಹೊರಹಾಕಿದೆ. ಅತ್ತ ಟ್ರಂಪ್ ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ವಿಟ್ಕಾಫ್ ಯುಕ್ರೇನ್ ಸಂಘರ್ಷ ನಿಲ್ಲಿಸುವ ಬಗ್ಗೆ ರಷ್ಯಾಗೆ ಏನು ಸಲಹೆ ಕೊಟ್ಟಿಲ್ಲ, ಕೇವಲ ರಾಜತಾಂತ್ರಿಕ ಮಾರ್ಗದ ಮೂಲಕ ಹೇಗೆ ಯುದ್ಧ ಕೊನೆಗೊಳಿಸಬೇಕು ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಷ್ಟೇ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಒಂದ್ ಕಡೆ ಲೆಬನಾನ್ ಮೇಲೆ ಮುಗಿ ಬೀಳ್ತಾ ಇರೋ ಇಸ್ರೇಲ್ ಈಗ ವೆಸ್ಟ್ ಬ್ಯಾಂಕ್ನಲ್ಲೂ ಕೂಡ ಹೊಸ ಕಾರ್ಯಾಚರಣೆಗೆ ಇಳಿದಿದೆ. ತುಬಾಸ್ ಸಿಟಿಗೆ ಇಸ್ರೇಲ್ ಭದ್ರತಾ ಪಡೆಗಳು ಮುತ್ತಿಗೆ ಹಾಕಿ ಅಲ್ಲಿರೋ ಪ್ಯಾಲೆಸ್ತೀನ್ ನಿವಾಸಿಗಳನ್ನ ತಮ್ಮ ಮನೆ ಬಿಟ್ಟು ಹೊರಟು ಹೋಗಿ ಅಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಗುಂಡು ಹಾರಿಸಿ ಈ ನಗರವನ್ನೇ ಇಸ್ರೇಲ್ ಪಡೆ ಸುತ್ತುವರೆದಿದೆ. ಹಲವರನ್ನ ಮನೆ ಬಿಟ್ಟು ಓಡಿಸಿದ್ದಾರೆ. ಇದಕ್ಕೆ ಒಪ್ಪದೇ ಇದ್ದ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ನಮ್ಮ ಜಾಗ ತೊಲಗಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇನ್ನು ಗಾಜಾ ಒಪ್ಪಂದದ ಮೊದಲ ಹಂತದ ಭಾಗವಾಗಿ ಇಸ್ರೇಲ್ 15 ಪ್ಯಾಲೆಸ್ತೀನಿಗಳ ಮೃತದೇಹವನ್ನು ಗಾಜಾ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಅತ್ತ ಹಮಾಸ್ ಇಸ್ರೇಲ್ ಹಾಗೂ ಥಾಯ್ಲೆಂಡ್ನ ಒಟ್ಟು 2 ಪ್ರಜೆಗಳ ಮೃತದೇಹವನ್ನು ಹಸ್ತಾಂತರ ಮಾಡಿಲ್ಲ, ಡಿಲೇ ಮಾಡ್ತಾ ಇದೆ ಅಂತ ಇಸ್ರೇಲ್ ಆರೋಪಿಸಿದೆ. ಆದರೆ ಹಮಾಸ್ ಮಾತ್ರ ಗಾಜಾ ಫುಲ್ ಡ್ಯಾಮೇಜ್ ಆಗಿರೋದ್ರಿಂದ ಆ ದೇಹಗಳನ್ನು ಹುಡುಕೋದು ಕಷ್ಟ ಆಗ್ತಿದೆ ಅಂತೇಳಿ ರಿಪ್ಲೈ ಮಾಡಿದೆ. ಎಂಥ ಕ್ರೂರ ಜಗತ್ತಿದು ಸ್ನೇಹಿತರೆ, ಎಷ್ಟು ಕ್ರೂರ ಜಗತ್ತು, ಎಂಥ ಕ್ರೂರ ಪರಿಸ್ಥಿತಿಯಲ್ಲಿ ಈ ಸೋ ಕಾಲ್ಡ್ ಮನುಷ್ಯತ್ವ ಅನ್ನೋದಿದೆ. ಯೋಚನೆ ಮಾಡಿ, ಲಾಸ್ಟ್ 2-3 ಲೈನ್ ಕೇಳಿದಾಗ ನಿಮಗೆ ಏನು ಅನಿಸ್ತು? ಬಹಳ ಕಷ್ಟ. ಮನುಷ್ಯತ್ವ ಬಹುಶಃ ಪ್ರೋಗ್ರೆಸ್ ಆಗೋದ್ರ ಬದಲಿಗೆ ಇನ್ನು ಕಾಡು ಮನುಷ್ಯ ಆಗಿದ್ದಂಥ ಕಾಲ ಇತ್ತಲ್ಲ, ಅರಣ್ಯ ನ್ಯಾಯ ಇತ್ತಲ್ಲ, ಅಲ್ಲಿ ವಾಪಸ್ ಹೋಗ್ತಿದೀವ ಅಂತ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾಗ. ಶಬ್ದಗಳೇ ಹೊರಡೋದಿಲ್ಲ. ಇನ್ನು ಸ್ನೇಹಿತರೆ, ಭಾರತದ ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಫ್ರಿಗೇಟ್ INS ಸಹ್ಯಾದ್ರಿ ಫಿಲಿಪೈನ್ಸ್ ರಾಜಧಾನಿ ಮನಿಲಾ ಕರಾವಳಿ ತೀರಕ್ಕೆ ಎಂಟ್ರಿ ಕೊಟ್ಟಿದೆ. ಇಂಡೋ ಪೆಸಿಫಿಕ್ ಭಾಗದಲ್ಲಿ ತನ್ನ ಮಿತ್ರ ರಾಷ್ಟ್ರಗಳೊಂದಿಗೆ ಕಡಲ ಸಹಕಾರ ವೃದ್ಧಿಸುವ ನಿಟ್ಟಿನಲ್ಲಿ ಈ ಹಡಗು ಅಲ್ಲಿಗೆ ಹೋಗಿದೆ. ಇದಕ್ಕೂ ಮುಂಚೆ ಫಿಲಿಪೈನ್ಸ್ ನೌಕಾಪಡೆ ಜೊತೆಗೆ ಸೇರಿ ಭಾರತದ ನೌಕಾಪಡೆ ನಡೆಸಿದ ಜಂಟಿ ಸಮರಾಭ್ಯಾಸದಲ್ಲೂ ಕೂಡ ಈ INS ಸಹ್ಯಾದ್ರಿ ಪಾಲ್ಗೊಂಡಿತ್ತು. 2 ರಾಷ್ಟ್ರಗಳ ನೌಕಾಪಡೆಗಳು ಅನುಮಾನಾಸ್ಪದ ಹಡಗುಗಳನ್ನು ಹೇಗೆ ಚೆಕ್ ಮಾಡಬೇಕು, ಅಗತ್ಯಕ್ಕೆ ತಕ್ಕಂತೆ ಹಡಗುಗಳನ್ನು ಹೇಗೆ ಮೂವ್ ಮಾಡಬೇಕು, ಹೀಗೆ ಅನೇಕ ರೀತಿಯ ತಂತ್ರಗಳನ್ನು ಶೇರ್ ಮಾಡ್ಕೊಳ್ತಾರಂತೆ. ಇನ್ನು ಭಾರತ ಮತ್ತು ಯುರೋಪಿಯನ್ ರಾಷ್ಟ್ರ ಸ್ಲೋವೇನಿಯಾ ನಡುವೆ ಮಹತ್ವದ ಮಾತುಕತೆ ನಡೆದಿದೆ. ವ್ಯಾಪಾರ, ರಕ್ಷಣೆ, ಟೆಕ್ನಾಲಜಿ ಮತ್ತು ಟೂರಿಸಂ ಸೇರಿದ ಹಾಗೆ ಹಲವು ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧವನ್ನು ಇನ್ನಷ್ಟು ಚೆನ್ನಾಗಿ ಮಾಡಿಕೊಳ್ಳೋದಕ್ಕೆ 2 ರಾಷ್ಟ್ರಗಳ ನಿಯೋಗಗಳು ಮಾತುಕತೆ ನಡೆಸಿವೆ. ಭಾರತ ಸ್ಲೋವೇನಿಯಾ ಟ್ರೇಡ್ ಅಂಡ್ ಎಕನಾಮಿಕ್ ಕೋಆಪರೇಷನ್ನ 10ನೇ ಸೆಷನ್ ದಿಲ್ಲಿಯಲ್ಲಿ ನಡೆದಿದೆ. ಅದರ ಸೈಡ್ ಲೈನ್ ನಲ್ಲಿ 2 ರಾಷ್ಟ್ರಗಳ ಅಧಿಕಾರಿಗಳು ಈ ಮೀಟಿಂಗ್ ಮಾಡಿದ್ದಾರೆ. ಇರಾಕ್ನ ಪ್ರಮುಖ ಗ್ಯಾಸ್ ಫೆಸಿಲಿಟಿ ಖೋರ್ಮೋರ್ ಸ್ಟೇಷನ್ ಮೇಲೆ ಡ್ರೋನ್ ದಾಳಿಯಾಗಿದೆ. ಪರಿಣಾಮ ಪವರ್ ಸ್ಟೇಷನ್ಗಳಿಗೆ ಗ್ಯಾಸ್ ಸಪ್ಲೈ ಮಾಡೋ ಕೆಲಸ ಸ್ಟಾಪ್ ಆಗಿದೆ. ಈ ದಾಳಿಯಿಂದಾಗಿ ಇರಾಕ್ನ ವಿದ್ಯುತ್ ಉತ್ಪಾದನೆ ಸುಮಾರು 3000 ಮೆಗಾವ್ಯಾಟ್ನಷ್ಟು ಡೌನ್ ಆಗಬಹುದು ಅಂತ ಅಲ್ಲಿನ ಆಡಳಿತ ಹೇಳಿದೆ. ಹೀಗಾಗಿ ಸದ್ಯ ಇರಾಕ್ನ ಉತ್ತರ ಭಾಗದ ಹಲವು ಕಡೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಈ ದಾಳಿ ಯಾರು ಮಾಡಿದ್ದು ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಪಾನ್ಗೆ ಚೀನಾ ತಂಟೆಗೆ ಹೋಗಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕಾಚಿ ಅವರಿಗೆ ಕಾಲ್ ಮಾಡಿ ಚೀನಾವನ್ನ ಪ್ರಚೋದಿಸಬೇಡಿ ಅಂತ ಹೇಳಿ ಬುದ್ಧಿಮಾತು ಹೇಳಿದಾರಂತೆ. ಇಷ್ಟು ದಿವಸ ಅಮೆರಿಕ ಜಪಾನ್ ತುಂಬಾ ಕ್ಲೋಸ್ ಇದ್ರು. ಜಪಾನ್ ಅಮೆರಿಕ ಮೇಲೆ ಡಿಪೆಂಡ್ ಆಗಿತ್ತು. ಅಮೆರಿಕ ನಂಬ್ಕೊಂಡು ಚೀನಾ ವಿರುದ್ಧ ಸೆಡ್ತ್ ನಿಲ್ತಾ ಇತ್ತು. ಈಗ ನೋಡಿದ್ರೆ ಅಮೆರಿಕ ಚೇಂಜ್ ಆಗಿದೆ ಟ್ರಂಪ್ ಅಂದಮೇಲೆ. ಬಿಸ್ನೆಸ್ ಮ್ಯಾನ್ ಟ್ರಂಪ್ ಚೀನಾ ಸುದ್ದಿಗೆ ಹೋಗಬೇಡಿ ಅಂತ ಹೇಳಿ ಜಪಾನಿಗೆ ಬುದ್ಧಿಮಾತು ಹೇಳಿದಾರಂತೆ. ಜಪಾನ್ಗೀಗ ಫ್ಯೂಸ್ ತೆಗೆದಂಗೆ ಫೀಲ್ ಆಗಿರುತ್ತೆ ಸಡನ್ ಆಗಿ. ಈಗ ಸ್ನೇಹಿತರೆ, ಇತ್ತೀಚೆಗಷ್ಟೇ ಜಿನ್ಪಿಂಗ್ ಮತ್ತು ಡೊನಾಲ್ಡ್ ಟ್ರಂಪ್ ಫೋನ್ ಕಾಲ್ನಲ್ಲಿ ಮಾತನಾಡಿದ್ರು. ಚೀನಾ ಅಮೆರಿಕದಿಂದ $300 ಮಿಲಿಯನ್ ಮೌಲ್ಯದ 10 ಸೋಯಾಬೀನ್ ಕಾರ್ಗೋ ತಗೊಳ್ಳೋಕೆ ಒಪ್ಕೊಂಡಿತ್ತು, ಅಷ್ಟು ಪರ್ಚೇಸ್ ಮಾಡೋಕೆ. ಅತ್ತ ಜಪಾನ್ ತೈವಾನ್ ಪಕ್ಕದ ದ್ವೀಪದಲ್ಲಿ ಮಿಸೈಲ್ ನಿಯೋಜನೆ ಮಾಡೋ ಪ್ಲಾನ್ಗೆ ಚೀನಾ ಆಕ್ರೋಶ ಹೊರಹಾಕಿತ್ತು. ನಮ್ಮ ಆಂತರಿಕ ವಿಚಾರಕ್ಕೆ ಬಂದರೆ ಹೊಸಕಿ ಹಾಕ್ತೀವಿ ಅಂತ ಹೆದರಿಸಿತ್ತು. ಎಲ್ಲ ಬೆಳವಣಿಗೆಗಳ ನಡುವೆ ತೈವಾನ್ ವಿಚಾರದಲ್ಲಿ ಜಪಾನ್ ಸ್ವಲ್ಪ ಸಾಫ್ಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ತೆಪ್ಪಗಿರೋಕೆ ಹೇಳಿದ್ದಾರೆ ಜಪಾನ್ಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್. ಇನ್ನು ಭಾರಿ ಪ್ರವಾಹ ಹಾಗೂ ಭೂಕುಸಿತದಿಂದ ತತ್ತರಿಸಿರೋ ಇಂಡೋನೇಷಿಯಾಗೆ ಪ್ರಕೃತಿ ಮತ್ತೊಂದು ಪೆಟ್ಟನ್ನು ಕೊಟ್ಟಿದೆ. ಸುಮಾತ್ರಾ ದ್ವೀಪ ಪ್ರದೇಶದಲ್ಲಿ 6.3ರ ತೀವ್ರತೆಯ ಭೂಕಂಪ ಆಗಿದೆ. ಅಚೆ ಪ್ರಾಂತ್ಯದ 10 ಕಿಲೋಮೀಟರ್ ಆಳದಲ್ಲಿ ಈ ಭೂಕಂಪನದ ಕೇಂದ್ರ ಪತ್ತೆಯಾಗಿದೆ. ಇದರಿಂದಾಗಿರೋ ಸಾವು ನೋವುಗಳ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು.
ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.